ರೂಪಾಂತರಿ ಕರೋನಾ ಸಂಖ್ಯೆಗಳು ದಿನ ಕಳೆದಂತೆ ಈ JN1 ಆತಂಕ ರಾಜ್ಯದಲ್ಲಿ ಹೆಚ್ಚಿನ ಆತಂಕದ ಮನೆ ಮಾಡ್ತಾ ಇದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಕರೋನಾದ ಆತಂಕ ಜಾಸ್ತಿ ಆಗ್ತಾ ಇದ್ದು ಹೋಮ್ ಐಸೋಲೇಷನ್ ಮೇಲೆ ತೀವ್ರ ನಿಗಾ ಇಡ್ತಾ ಇದ್ದಾರೆ. ಹೋಮ್ ಐಸೋಲೇಷನ್ಗೆ ಹಿಂದಿನ ಮಾರ್ಗಸೂಚಿ ಏನಿತ್ತು, ಕಳೆದ ಬಾರಿ ಕರೋನಾ ಎಲ್ಲ ಜಾಸ್ತಿ ಆದಾಗ ಅದನ್ನೇ ಪಾಲನೆ ಮಾಡುವಂತೆ ಈಗಲೂ ಕೂಡ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಏನಿತ್ತು ಕಳೆದ ಬಾರಿ ಹೋಮ್ ಐಸೋಲೇಷನ್ ಅದೆಲ್ಲವನ್ನು ನೋಡೋಣ, ಎಷ್ಟು ದಿನ ಇತ್ತು, ಏನು ಮಾಡಬೇಕಿತ್ತು ಮನೆಯಲ್ಲಿ ಅಂತ. ಬಟ್ ಸದ್ಯ ರಾಜ್ಯದಲ್ಲಿ ಕರೋನಾ ಉಪತಳಿ ಅಂದರೆ ಈ ರೂಪಾಂತರಿ JN1 ಕಾಟ ಹೆಚ್ಚು ಆಗ್ತಾ ಇರೋದ್ರಿಂದ ಹೊಸ ವರ್ಷದ ಹೊಸ್ತಿಲಿನಲ್ಲಿ ಕರೋನಾದ ಆತಂಕ ಮನೆ ಮಾಡ್ತಾ ಇದೆ. ಹೋಮ್ ಐಸೋಲೇಷನ್ ಮೇಲೆ ತೀವ್ರ ನಿಗಾ ಇಟ್ಟಿದ್ದಾರೆ. ಏನಿತ್ತು ಹೋಮ್ ಐಸೋಲೇಷನ್ ಮೇಲೆ ನಿಗಾ ಹೇಗಿಟ್ಟಿದ್ದಾರೆ, ಎಷ್ಟು ದಿನ ಹೋಮ್ ಐಸೋಲೇಷನ್ ಇರುತ್ತೆ ನೋಡ್ತಾ ಹೋಗೋಣ. ಒಟ್ಟು 7 ದಿನ ಹೋಮ್ ಐಸೋಲೇಷನ್ ಇರುತ್ತೆ, ಅಂದರೆ 1 ವಾರಗಳ ಕಾಲ. 7 ದಿನಗಳ ಬಳಿಕ ಸೋಂಕಿತರಿಗೆ ಜ್ವರ ಇಲ್ಲ ಅಂದರೆ ಹೋಮ್ ಐಸೋಲೇಷನ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಸಿಂಪ್ಟಮ್ಸ್ಗಳು ಯಾವುದು ಇರಲಿಲ್ಲ, ಫೀವರ್ ಕೂಡ ಇಲ್ಲ ಅಂದರೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಆದರೆ 7 ದಿನಗಳ ಬಳಿಕವೂ ಸೋಂಕಿತರಿಗೆ ಜ್ವರ ಇತ್ತು ಅಂದರೆ ಅಗೇನ್ ಟೆಸ್ಟನ್ನು ಮುಂದುವರಿಸ್ತಾರೆ. ಕರೋನಾ ಇನ್ನೂ ಕೂಡ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಮುಂದುವರಿಸ್ತಾರೆ. ಸೋಂಕಿತ ವ್ಯಕ್ತಿಯ ಜೊತೆಗೆ ಟೆಲಿಕನ್ಸಲ್ಟಿಂಗ್ ಇರುತ್ತೆ, ಅಂದರೆ ಫೋನ್ ಮುಖಾಂತರ ಸಿಂಪ್ಟಮ್ಸ್ಗಳು ಹೇಗಿದೆ ಏನು ಇರುತ್ತೆ ಇವೆಲ್ಲವೂ ಕೂಡ ಹಿಂದೆ ಮಾಡಿದ್ದಾರೆ, ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ಅಗತ್ಯ ಇದ್ದರೆ ಔಷಧಿ ಕಿಟ್ ರವಾನೆ ಅವ್ರ ಮನೆಗೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಪ್ರಾಥಮಿಕ ದ್ವಿತೀಯ ಸಂಪರ್ಕಿತರ ವಿವರವನ್ನು ಸಂಗ್ರಹ ಮಾಡಿಕೊಂಡು ಸೋಂಕಿತ ವ್ಯಕ್ತಿಗೆ ಗುಣಲಕ್ಷಣಗಳು ಇಲ್ಲದೆ ಅನ್ಯ ಕಾಯಿಲೆಗಳು ಇದ್ರೂ ಕೂಡ ಅದ್ರ ಮೇಲೂ ನಿಗಾ ವಹಿಸ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಪವಿತ್ರ ನೀಡ್ತಾರೆ. ಪವಿತ್ರ, ಇಲ್ಲಿ ತನಕ ರಾಜ್ಯದಲ್ಲಿ ಕರೋನಾ ಕೇಸ್ ಹೆಚ್ಚಳ ಆಗ್ತಾ ಇದೆ ಅನ್ನೋ ಆತಂಕ, ಬಟ್ ಸ್ವಲ್ಪ ಸಮಾಧಾನದ ನಿಟ್ಟುಸಿರು ಏನಪ್ಪಾ ಅಂದ್ರೆ ಈ ರೂಪಾಂತರ ಇರ್ಲಿಲ್ವಲ್ಲ ಅಂತ. ಬಟ್ ಈಗ ರೂಪಾಂತರಿ ಕಾಟವೂ ಕೂಡ ಹೆಚ್ಚಾಗ್ತಾ ಇದೆ. ಹೇಗೆ ಈ ಹೋಮ್ ಐಸೋಲೇಷನ್ ಎಲ್ಲ ಯಾರಿಗೆ ಮತ್ತೆ ಹೇಗಿರುತ್ತೆ, ಡೀಟೇಲ್ಸ್ ಏನಿದೆ ಪವಿತ್ರ? ವಿದ್ಯೆ, ಈಗ ರೂಪಾಂತರಿ ಕಾಟ ಇದ್ರೂ ಕೂಡ WHO ಪ್ರಕಾರ 92% ಅಷ್ಟು ಹೋಮ್ ಐಸೋಲೇಷನ್ ಅಲ್ಲೇ ಇರ್ತಾರೆ. ಹಾಸ್ಪಿಟಲೈಸೇಷನ್ ಬೇಡ ಅನ್ನುವಂಥದ್ದೇ ಹೇಳ್ತಾ ಇದ್ದಾರೆ. ಆದರೆ ಅನ್ಯ ಕಾಯಿಲೆಯಿಂದ ಬಳಲ್ತಾ ಇರುವವರೇ ಹೆಚ್ಚಾಗಿ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈಗ ಕರ್ನಾಟಕದಲ್ಲೂ ಕೂಡ ಅನೇಕ ಸೋಂಕಿತರು ಹೋಮ್ ಐಸೋಲೇಷನ್ ಅಲ್ಲೇ ಇದ್ದಾರೆ. ಹಾಗಂತ ಹೊಸ ರೂಲ್ಸ್ ಹೋಮ್ ಐಸೋಲೇಷನ್ಗೆ ಏನು ಕೂಡ ಬದಲಾಗಿಲ್ಲ. ಈ ಹಿಂದಿನ ರೂಲ್ಸ್ಗಳನ್ನು ಈ ಬಾರಿಯೂ ಕೂಡ ಪಾಲನೆ ಮಾಡಲಾಗುತ್ತೆ. ಅಂದರೆ ಅವರಿಗೆ 7 ದಿನಗಳ ಕಾಲ ಸೋಂಕಿತರು ಕಡ್ಡಾಯವಾಗಿ ಹೋಮ್ ಐಸೋಲೇಷನ್ ಅಲ್ಲಿ ಇರಬೇಕಾಗುತ್ತೆ. ಸಿಂಪ್ಟಮ್ಯಾಟಿಕ್ ಇರುವಂತಹ ಪೇಷಂಟ್ಗಳು. ಇನ್ ಕೇಸ್ ಅವರಿಗೆ 7 ದಿನಗಳ ನಂತರ ಏನಾದರೂ ಜ್ವರ ಬಂದರೆ ಇಮಿಡಿಯೇಟ್ ಅವ್ರನ್ನ ಅಗೈನ್ ಚೆಕ್ ಮಾಡಲಾಗುತ್ತೆ. ಮತ್ತೆ ಜ್ವರ ಮುಗಿಯುವವರೆಗೂ ಕೂಡ ಅವರು ಹೋಮ್ ಐಸೋಲೇಷನ್ ಅಲ್ಲೇ ಇರಬೇಕಾಗುತ್ತೆ. 7 ದಿನಗಳ ಬಳಿಕ ಪಾಸಿಟಿವ್ ಬಂದರೆ ಮತ್ತೆ 7 ದಿನಗಳ ಕಾಲ ಅವರು ಮತ್ತೆ ಹೋಮ್ ಐಸೋಲೇಷನ್ ಅಲ್ಲೇ ಇರಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಹೋಮ್ ಐಸೋಲೇಷನ್ ಅಲ್ಲಿ ಇರುವವರಿಗೆ ಟೆಲಿಕನ್ಸಲ್ಟಿಂಗ್ ಮೂಲಕ ಅವರ ಆರೋಗ್ಯವನ್ನು ವಿಚಾರಿಸಿಕೊಳ್ಳಲಾಗ್ತಾ ಇದೆ. ಅಗತ್ಯ ಬಿದ್ದರೆ ಅವರೇನಾದರೂ ಮೆಡಿಸಿನ್ ತೆಗೆದುಕೊಂಡಿಲ್ಲ, ಇಮಿಡಿಯೇಟ್ ಆಗಿ ಹಾಸ್ಪಿಟಲಿಂದ ಪಾಸಿಟಿವ್ ಬಂದಾಗ ಮನೆಗೆ ಬಂದರು ಅಂತಂದರೆ ಅವರಿಗೆ ಈ ಹಿಂದೆ ಯಾವ ರೀತಿ ಕಿಟ್ಟನ್ನು ರವಾನೆ ಮಾಡ್ತಾ ಇದ್ರು, ಮೆಡಿಸಿನ್ ಕಿಟ್ಟನ್ನು, ಅದನ್ನು ಈ ಬಾರಿಯೂ ಕೂಡ ರವಾನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆಶಾ ಕಾರ್ಯಕರ್ತೆಯರನ್ನ ಮನೆಗೆ ಕಳಿಸಿ ಅವ್ರನ್ನ ಪ್ರಾಥಮಿಕ ಸಂಪರ್ಕಿತರು ಎಷ್ಟು ಜನ ಇದ್ದಾರೆ, ದ್ವಿತೀಯ ಸಂಪರ್ಕಿತರು ಎಷ್ಟು ಜನ ಇರ್ತಾರೆ, ಎಲ್ಲರ ವಿವರವನ್ನು ಕಲೆ ಹಾಕಲಾಗುತ್ತೆ. ಜೊತೆಗೆ ಅದರಲ್ಲಿ ಯಾರಿಗಾದ್ರೂ ಗುಣಲಕ್ಷಣಗಳು ಇದ್ದರೆ ಅವ್ರನ್ನ ಕೂಡ ಟೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ಅವ್ರಿಗೂ ಕೂಡ ಐಸೋಲೇಷನ್ ಅಲ್ಲಿ ಇರುವಂತೆ ಸೂಚನೆಯನ್ನು ಕೊಡಲಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಹೋಮ್ ಐಸೋಲೇಷನ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ ಮತ್ತು ನಿಗಾ ಕೂಡ ಇಟ್ಟಿದ್ದಾರೆ. 7 ದಿನಗಳ ಕಾಲ ಇರುತ್ತೆ ಈ ಹೋಮ್ ಐಸೋಲೇಷನ್. 7 ದಿನದ ಬಳಿಕ ಜ್ವರ ಎಲ್ಲವೂ ಮುಗಿದ್ರೆ ಫೈನಲಿ ಅಲ್ಲಿಗೂ ಕೂಡ ಅದು ಹೋಮ್ ಐಸೋಲೇಷನ್ ಮುಕ್ತಾಯವಾಗುತ್ತೆ.